ಬೇಗ ಬಾರೇ, ಎಲ್ಲಿ ಹೋಗ್ತಿದ್ಯೇ? ಓ ಆಡೋದು ನೋಡಿ ಹೆಂಗೆ ಆಡ್ತಾಳೆ ಬೇಬಿ. ಏನು ನೀನು ಹೇಳ್ಬೇಕು. ಬಾದ್ರೆ ಒಂದು ವಿಡಿಯೋ ಕರೀತಾರೆ, ಏನು ಸ್ಪೆಷಲ್, ಏನು ಹೇಳ್ತಾರೆ, ಆಮೇಲೆ ನಾನು ಹೇಳ್ತೀನಿ ಅದೆಲ್ಲ ಸ್ಪೆಷಲ್ ಇದು ಅಂತಾರೆ. ಅದ್ರ ಬಗ್ಗೆ ನೀನೇ ಹೇಳ್ಬಿಡು. ಆ್ಯಕ್ಚುಲಿ ಏನು ಅಂತಂದರೆ ನನ್ನ ಬೇಬಿ ಮೊನ್ನೆ ಕೇಳಿದೆ, ಏನಂತ ಕೇಳಿದೆ ಹೇಳು ನೀನು? ಬೇಬಿ ಏನಾದ್ರು ಒಂದು ಚಾಲೆಂಜ್ ಥರ ಏನಾದ್ರು ಒಂದು ಗೇಮ್ ಆಡೋಣ ಅಂತಂದೆ. ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ನನ್ನ ಬೇಬಿಗೆ ಗೊತ್ತಿಲ್ಲ, ಇದು ಯಾವ ವ್ಲಾಗ್ ಅನ್ನೋದುವೇ ಗೊತ್ತಿಲ್ಲ. ಗೊತ್ತಿದೆಯಾ? ತಿನ್ನೋದಲ್ಲ ಬಿಡು, ಇವಳಿಗೆ ಬರೀ ತಿನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಸೊ ಬೇಬಿ ಆ ಚಾಲೆಂಜ್ ಏನು ಅಂತ ಇವಾಗಲೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಹಲೋ ಹಲೋ ಹಲೋ, ಕೇಳಿಸ್ತಿದ್ದಲ್ಲ? ಮೈಕ್ ಇಟ್ಕೊಂಡಿದ್ದೀನಿ. ಲೇ ಸಾಕು ಬಿಡೆ, ಮೆಸೇಜ್ ಮಾಡಿದ್ದು. ಸರಿ ಆಯ್ತು. ಏನು ಗೊತ್ತಾ, ಇವಳು ನನ್ನ ತಂಗಿ ಮನೇಲಿದ್ದಾಗ ಕುಚ್ಚು ಅಂತ ಇಬ್ಬರು ಕೂತ್ಕೊಂಡು ಅಂಟ್ಕೊಂಡು ಮಾತಾಡ್ತಿರ್ತಾರೆ. ಅವಳು ಆಫೀಸಿಗೆ ಹೋದಾಗ ಅವಳು ಕೆಲಸ ಮಾಡಲ್ಲ, ಅವಳಿಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ. ಈಗ ಮೊಬೈಲ್ ಇಟ್ಟರೆ ಸೈಲೆಂಟ್ ಮಾಡಿ ಇಡು ಹೇಳಿದ್ದೀನಿ ನಾನು. ಬೇಗ ಸೈಲೆಂಟ್ ಮಾಡಿಡು. ಹಾಂ ಓಕೆ. ಇವಾಗ ಹೇಳ ವಿಷಯ ಏನು ಅಂತ. ಸಾಕು ಕೂತ್ಕೋ ಅಲ್ಲಿ. ಓಕೆ. ಕೂತಿದ್ದೀನಿ, ಚೇರೆಲ್ಲ ಹಾಕಿದ್ದಾನೆ ಅಂದರೆ ಕುತ್ಕೊಂಡಿರೋದೇ ಇರುತ್ತೆ ಗೇಮ್ಸ್. ಮಜಾ ಇದೆ ಇದು. ಓಕೆ ಬೇಬಿ, ಇವಾಗ ಏನು ಮಜಾ ತೆಗ್ದು ಬಿಟ್ಟ ಅಂದರೆ ಸರಿ. ಓಕೆ, ನಿನ್ನ ಮೊಬೈಲ್ ಕೊಡಿಲಿ, ಟೈಮರ್ ಆನ್ ಮಾಡ್ಕೊಡಿ. ಇವಾಗ ತಾನೇ ಹೇಳ್ದಲ್ಲ. ಸರಿ ಕೊಡಿಲಿ, ನಿನ್ನ ಮೊಬೈಲ್ನ ಟೈಮರ್ ಆನ್ ಮಾಡಿಕೊಡು. ಓಕೆ, ಇವಾಗ ಚಾಲೆಂಜ್ ಏನು ಬೇಡ, ಏನು ಬೇಡ. ಈಗ ಚಾಲೆಂಜ್ ಏನು ಅಂತ ಹೇಳ್ಬಿಡ್ತೀನಿ ಬೇಬಿ, ಕಟ್ಟ ಕೇಳಿಸ್ಕೊ. ಆಮೇಲೆ ನಂಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಚಾಲೆಂಜ್ ಏನು ಅಂತಂದರೆ, ಕನ್ನಡದು ಹೊಸದಾಗಿರೋದು ಅಥವಾ ಹಳೇದಾಗಿರೋದು ಯಾವುದಾದ್ರು ಒಂದು ಫೇಮಸ್ ಡೈಲಾಗ್ನ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿ ಅದನ್ನ ಆಫ್ ಮಾಡಿ ಟೈಮರ್ ರೆಡಿ ಏನಾದ್ರು ಒಟ್ಟಲ್ಲಿ ಫೇಮಸ್ ಡೈಲಾಗ್ ಅಂತ ಹೇಳ್ತಿದ್ದೀನಿ ತಾನೇ ನಾನು. ಫೇಮಸ್ ಡೈಲಾಗ್ ಅಷ್ಟೇ, ಓಕೆನಾ? ಅದನ್ನು ರಿಪೀಟ್ ಮಾಡಬೇಕಾ? ರಿಪೀಟಲ್ಲ, ನಾನು ಹೇಳ್ತೀನಿ ಫೇಮಸ್ ಡೈಲಾಗ್, ಹಿಂಗೆ ಪ್ಲೇ ಮಾಡ್ತೀನಿ. ಅದೊಂದು ಡೈಲಾಗ್ ಬರುತ್ತೆ, ಡೈಲಾಗ್ ಬಂದ ತಕ್ಷಣ ಅದನ್ನು ಆಫ್ ಮಾಡ್ತೀನಿ. ಟೈಮರ್ ರೆಡಿ ಗೋ ಅಂತ ಹಿಂಗೆ ಒತ್ತಿದ ತಕ್ಷಣವೇ 10 ಸೆಕೆಂಡು 10 ಸೆಕೆಂಡ್ ಒಳಗೆ ಅದು ಯಾವ ಪಿಕ್ಚರ್ದಂತ ಹೇಳಬೇಕು. ವಾ ಸಖತ್ ಕಷ್ಟ ಆಯ್ತಾ? ಯಾವ್ದಿದೆ? ಯಾವ ಹೇಳು? ಎಷ್ಟೋ ಪಿಕ್ಚರ್ ನೋಡಿದ್ರು, ಒಂದೇ ಒಂದು ಚಿಕ್ಕ ಏನಾಗ್ಬಿಟ್ರೆ ಯಾವ ಪಿಕ್ಚರು ಅದು ನಂಗೆ ಗೊತ್ತಿಲ್ಲ. ಒಟ್ಲಲ್ಲಿ 10 ಸೆಕೆಂಡು. ಮತ್ತು ಇನ್ನೊಂದು ಅಕಸ್ಮಾತಾಗಿ ಇವಳೇನೋ ತಪ್ಪು ಹೇಳಿದ್ರೆ ಅಥವಾ ಇವಳು ಹೇಳಿಲ್ಲ ಅಂದರೆ ನಾನು ಹೇಳಲ್ಲ. ಸೊ ನಿಮಗೂ ಬಿಡ್ತಿದ್ದೀನಿ. ಸೊ ನಾನು ಅದಕ್ಕೇ ಅವಳು ಡೈಲಾಗ್ ಕೇಳಿದ ತಕ್ಷಣವೇ ಇವಳು ಇಮಿಡಿಯೇಟಾಗಿ ಆನ್ಸರ್ ಹೇಳಿದ್ರೆ ಸೊ ನಿಮ್ಗೊಂದು ಥ್ರಿಲ್ ಹೋಗಬಾರ್ದು ಅನ್ನೋಕ್ಕೋಸ್ಕರನೇ ನಾನು ಆ 10 ಸೆಕೆಂಡ್ಸ್ನ ಕೊಡೋದೇ ಅದಕ್ಕೋಸ್ಕರನೇ. ಸೊ ಇದರದ್ದು ತಂಬ್ಲೈನ್ ಹೆಂಗಿರುತ್ತೆ ಅಂತಂದರೆ, ಇದರದ್ದು ತಂಬ್ಲೈನ್ ಏನು ಅಂತಂದರೆ, ನನ್ನ ಬೇಬಿಗೆ ಚಾಲೆಂಜು, ಮೂವಿ ಡೈಲಾಗ್ ಚಾಲೆಂಜು. ಇದಕ್ಕೆ ನೀವು ಸಹ ಆನ್ಸರ್ ಮಾಡಿ ಅನ್ನೋದೊಂದು ಇರುತ್ತೆ. ಬೇಬಿ ಚಾಲೆಂಜಲ್ಲಿ ಗೆದ್ಲು. ಸರಿ, ಇದು ಕೊಡಿಲಿ. ಸೊ ಇಲ್ಲಿ ನೋಡಿ, ಟೈಮರು ಸಹ ರೆಡಿ ಇದೆ. ಸೊ ನಾನು ಟೈಮರ್ ಕೊಡೋಕ್ಕೂ ರೆಡಿ ಇದ್ದೀನಿ. ಈಗ ಫಸ್ಟ್ ಎಲ್ಲ ಸ್ವಲ್ಪ ಈಸಿ ಪ್ಲೇ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ, ಆರ್ಡರ್ ವೈಸ್ ನಾನು ಮಾಡ್ಕೊಂಡಿಲ್ಲ ಬೇಬಿ. ಒಟ್ಲಲ್ಲಿ ನಾನೊಂದು ಈ ಥರ ಸುಮ್ಮನೆ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಪ್ಲೇ ಮಾಡ್ತಾ ಹೋಗ್ತೀನಿ. ಟೋಟಲಾಗಿ 20 ಟೋಟಲಾಗಿ 20 ಡೈಲಾಗ್ಸ್ಗಳು ಪ್ಲೇ ಮಾಡ್ತೀನಿ. ಓಕೆ, ರೆಡಿನಾ? ಅದೇ ಫಿಲಮ್ದು. ಈಗ ರೆಡಿ ಆಗು. ಓಕೆ, ರೆಡಿ? ಹಾಂ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದಪ್ಪ ರಾಜ್ಯ ಗೆಲ್ಬೇಕು ಅಂತ? ಸಾರಥಿನಾ? 10 ಸೆಕೆಂಡ್ ಇದೆ. ಕರೆಕ್ಟ್ ಹೇಳ್ರೆ, ಕರೆಕ್ಟ್ ಆನ್ಸರ್ ಹೇಳ್ರೆ ನಾನು ಹೇಳ್ತೀನಿ. ಆಡ್ಬೇಕು ಅಂದ್ರೆ ಸೈನಿಕ. ಆಯ್ತು, 10 ಸೆಕೆಂಡ್ಸ್ ಆಯ್ತು, ಮುಗೀತು. ಇವಾಗ ಹೇಳಂಗಿಲ್ಲ, ಇವಾಗ ನೀನು ಹೇಳಂಗಿಲ್ಲ, ಮುಗೀತು ಟೈಮ್. ಇವಾಗ ಹೇಳಂಗಿಲ್ಲ, ನಾನು ಅದು ಆನ್ಸರ್ ಹೇಳಲ್ಲ, ನೀನು ಸಹ ಹೇಳ್ಬಾರ್ದು. ಈಗ ಆನ್ಸರ್ ಹೇಳ್ಬಾರ್ದು. ಈಗ ನೀನು ಒಂದೇ ಹೇಳ್ಬಿಡ್ತೀನಿ ಫಸ್ಟ್. ಬೇಡ ಏನಾದ್ರೂ ಅಷ್ಟೇ. ರಾಂಗ್. ಇವಾಗ ನೀವೇ ಆನ್ಸರ್ ಮಾಡಿ. ಇವಾಗ ನೀನು ಗೊತ್ತಾದ್ರೂ ಹೇಳಂಗಿಲ್ಲ, 10 ಸೆಕೆಂಡ್ಸ್ ಒಳಗೆ ಹೇಳ್ಬೇಕು ಬೇಬಿ. ಮತ್ತೆ ಓಕೆ ನೆಕ್ಸ್ಟ್. ಈಗ ನೆಕ್ಸ್ಟ್ ಇಲ್ಲಿ ನೋಡ್ಬಾರ್ದು ನೀನು. ಓಕೆ, ನೆಕ್ಸ್ಟ್. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪುಸ್ತಕ ಬಂದಾಗ ಅಂತ ಪ್ರೂವ್ ಆಗೋಯ್ತು. ಹೇಳು, ಗೋ. ಓ ಹೇಳೇ ಬಿಟ್ಲು, ಪರವಾಗಿಲ್ಲ. ಓ ಸೂಪರ್. ಉಪ್ಪಿ ದಾದಾ MBBS ಉಪ್ಪಿ ಅಂದ್ರೆ ಉಪ್ಪಿ ದಾದಾ ಫ್ಯಾನ್ಸ್. ಅದೇ ಹಂಗೆ. ಓ ನನ್ನ ಉಪೇಂದ್ರ ಅಂತಿದ್ರು, ನಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ಅದೇ ತರ ಬಟ್ಟೆ ಎಲ್ಲ ಹಾಕೊಂಡು ಕೂದೆಲ್ಲ ಬಿಡ್ತಿದ್ರು. ಹಂಗೆ ಕಾಣ್ತಾಳೆ. ಓಕೆ, 2 ಕ್ವಶನಿಗೆ ಅಲ್ಲಿ 1 ಕ್ವಶನ್ ಕರೆಕ್ಟಾಗಿ ಹೇಳಿದ್ದಾಳೆ, 1 ತಪ್ಪು ಹೇಳಿದ್ದಾಳೆ. ಓಕೆ, ಈಗ ನೆಕ್ಸ್ಟು ಬೇಬಿ, ನಿಮ್ಮ ಮಧ್ಯದಲ್ಲಿ ಪಟ್ಟಂತ ಆನ್ಸರ್ ಹೇಳಂಗಿಲ್ಲ, ನಾನು ಟೈಮರ್ ಆನ್ ಮಾಡಿದಾಗಲೇ ಹೇಳ್ಬೇಕು ನೀನು, ಆಯಿತಾ? ಇಲ್ಲಂದ್ರೆ ರೂಲ್ಸ್ ಬ್ರೇಕ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಯಾರು ನೋಡಿಲ್ಲ? ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಳೆ ಹಾಕೊಂಡ್ರಲ್ಲೇ ತೊಲೆ ಅದಕ್ಕೆ ಓಡೋಗ್ಬಿಟ್ರಿ.
ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಾಧುದು ರಾಮಕೃಷ್ಣ. ರೈಟ್ ಆನ್ಸರ್. ಎಷ್ಟು ಪಿಕ್ಚರ್ಗಳು ನೋಡಿಲ್ಲ ನಾವು ಅದೆಲ್ಲ. ಆಯ್ತಾಯ್ತು, ಓಕೆ. ಸಿಡಿನೇ ಇತ್ತು ಅವಾಗ ಹಾಕೊಂಡು ನೋಡ್ತಿದ್ವಿ ಟಿವಿಲಿ. ಪೈರಸಿ ಸಿಡಿನೇ ಅದು. ಅದೆಲ್ಲ ಇವ್ರ ಮನೆ ನೋಡ್ತಾ ಇದ್ವಿ ನಾವೆಲ್ಲ ಎಚ್ ಡಿ ಪ್ರಿಂಟ್. ಅಕ್ಕ ತೆಗ್ದಿಂಗೆ ಬಿಟ್ಟ ಅಂದ್ರೆ. ಓಕೆ ನೆಕ್ಸ್ಟ್. ಇದು ನೋಡ್ತಾ ಇದೀಯಾ 5 ಕೋಟಿ ಕನ್ನಡಿಗರ ಆಸ್ತಿ. ಓಕೆ ಇವಾಗ ಒಟ್ಟಲ್ಲಿ 2 ಆನ್ಸರ್ ಹೇಳಿದೆ, 1 ತಪ್ಪು ಹೇಳಿದೆ. ಓಕೆನಾ ನೆಕ್ಸ್ಟ್. ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಷ್ಟೇ. ರೆಡಿ ಟೈಮ್ ಸ್ಟಾರ್ಟ್ಸ್ ನಾವು. ಇದನ್ನ ಹೋಗಿ ಹೋಗಿ ನನಗೆ ಕೇಳ್ತಿದ್ಯಾ, ಯಾರು ಬೇಕಾದ್ರೂ ಹೇಳ್ತಾರೆ. ಅದು ಎಲ್ಲರೂ ಹೇಳ್ತಾರೆ. ರಾಜೌಲಿ 5 ಸೆಕೆಂಡ್ ತಗೊಂಡಿದ್ಯಾ ಅದನ್ನ ಹೇಳಕ್ಕೆ. ಅಂದ್ರೆ ನಡಿ ಆ ಕಡೆ ಫಸ್ಟ್ ಹೇಳ್ಬಿಟ್ರೆ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಆಯ್ತು, ಇಲ್ಲಿ ಏನ್ ಗೊತ್ತಾ, ನಿಂದಲ್ಲಿ ತಲೆ ಕಟ್ಟಾಗ್ತಿದೆ, ನೀನು ಆರಾಮ್ಸೆ ಕೂತ್ಕೋ. ಅದಕ್ಕೆ ಗೊತ್ತು, ಇವಳೆ ರಾಜವಲಿ ತರ ಆಡ್ತಾವಳೆ ಅಲ್ಲಿ, ಇವಳು ಮೂಗಿಲಿ ಅಂತ ಗೊತ್ತಿಲ್ಲ ಅಲ್ಲಿ. ಗತ್ತು ಗಾಂಭೀರ್ಯದಿಂದ ಹೇಳ್ಬೇಕು, ಅದೆಲ್ಲ ಗೊತ್ತಾಯ್ತಾ. ಓಕೆ ನೆಕ್ಸ್ಟ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ, ಪಡ ಪಡ ಅಂತ ತಗೊಂಡೋಣ. ಓಕೆ ರೆಡಿ ಗೋ. ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಜಾಕಿ 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 ನೋಡ್ದ ಎಲ್ಲ ಹೇಳ್ದೆ, ನಮ್ ಡಿ ಬಾಸ್ ಹೇಳ್ಬಿಡ್ಲಿಲ್ವಲ್ಲ. ಈಗ ಹಾಕ್ತಾರೆ ಇಲ್ಲಿ ಹೇಳ್ಕೊಂಡು, ಅಯ್ಯೋ ತಗ್ದು ಹೊಡೆದಾಕ್ತಾರ ನೋಡಿ ಇನ್ನ ಅಲ್ಲಿ. ಡಿ ಬಾಸ್ ಅಭಿಮಾನಿಗಳೇ ದಯವಿಟ್ಟು ಕ್ಷಮಿಸಿ, ನನಗೂ ಡಿ ಬಾಸ್ ಅಂದ್ರೆ ಜಾಸ್ತಿ ಇಷ್ಟ. ಆದ್ರೆ ಏನ್ ಮಾಡ್ತೀರಾ, ಸಡನ್ ಫಸ್ಟ್ ಅಲ್ವಾ. ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿಜ ಇವಳು ಹೇಳ್ದಂಗೆ ಡಿ ಬಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವಳಿಗೆ ಪಿಕ್ಚರ್ಗಳು ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂತ ಅನ್ಸದ್ ಮೇನ್ ಫಸ್ಟ್ ಹೇಳೋದೆ ಡಿ ಬಾಸ್. ದರ್ಶನ್ ಸರ್ದೇನೆ. ಬೇರೆ ಬ್ಲಾಗ್ ಅಲ್ಲೂ ಹೇಳಿದೀವಿ, ಬಟ್ ಏನ್ ಮಾಡಿದ್ವಿ ಫಸ್ಟ್ ಕ್ವಶನ್ ದರ್ಶನ್ ಸರ್ದು ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡ್ಬೇಕು, ನಾನು ಥಿಯೇಟ್ರಲ್ಲೇ ನೋಡ್ಬೇಕು. ಯಾಕಂದ್ರೆ ಆ ಪರ್ಸನಾಲಿಟಿನ ಥಿಯೇಟ್ರಲ್ಲಿ ನೋಡೋಕೆ ಒಂಥರ ಮಜಾ ಅಂತ ಇವಳು ತುಂಬಾ ಸಲ ಹೇಳಿದಾಳೆ. ಅದೇ ಏನ್ ಮಾಡಿದ್ರೆ ಸ್ವಲ್ಪ ಫಸ್ಟ್ ಕ್ವಶನ್ ಗಾಬರಿ ಆಗ್ಬಿಟ್ಟೆ ಸ್ವಲ್ಪ. ಓಕೆ ನೆಕ್ಸ್ಟ್. ನಿನ್ ಮೂಗ್ ಬಹಳ ಚುರುಕಾಗಿದೆ ಕನ್ವರ್. ಕುತ್ತೆ ಕನ್ವರ್ ಲಾಲ್ ಬೋಲೋ. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅದಿದು ಉಪೇಂದ್ರ ಅವ್ರು ತೆಗ್ದಿದ್ದು ಯಾವ್ದದು, ಅಂಬರೀಷ್ ಅಣ್ಣವ್ರು ಇದಾರಲ್ಲ, ಪಿಕ್ಚರ್ ಹೆಸರು ಏನದು, ಪಿಕ್ಚರ್ ಹೆಸರು ಕ್ಲೋಸ್ ಆಯ್ತು. ಪಿಕ್ಚರ್ ಹೆಸರು ಮುಗೀತು. ಈ ಪಿಕ್ಚರ್ ಹೆಸರು ಏನಲ್ಲ, ಬಟ್ ಈ ಪಿಕ್ಚರ್ನ ತೆಗ್ದಿರೋದು ಉಪೇಂದ್ರ ಅವರಲ್ಲ, ಅದಕ್ಕಿಂತ ಮುಂಚೆ ಒಬ್ರು ತೆಗ್ದಿದ್ರು ಅವರು. ಓಕೆನಾ. ಐ ಥಿಂಕ್ ರಾಜೇಂದ್ರ ಸಿಂಗ್ ಬಾಬು ಅನ್ಕೊಂತೀನಿ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಡೈರೆಕ್ಟರ್ ಹೆಸರು. ಉಪೇಂದ್ರ ಅವ್ರು ತೆಗ್ದಿದ್ದು ಪಾರ್ಟ್ 2, ಇದು ಪಾರ್ಟ್ 1 ಇದು ಡೈಲಾಗ್ ಇದು. ಸೊ ಆಯ್ತಾ, ಇದು ಪಾರ್ಟ್ 1 ಇದು ಡೈಲಾಗು. ಸೊ ನೀನು ಉಪೇಂದ್ರ ಅವ್ರು ತೆಗ್ದಿರೋದು ಪಾರ್ಟ್ 2, ಇದು ಪಾರ್ಟ್ 1. ರಾಜೇಂದ್ರ ಸಿಂಗ್ ಬಾಬು ಅನ್ಕೊಂತೀನಿ, ಐ ಥಿಂಕ್ ಗೊತ್ತಿಲ್ಲ ಸರಿಯಾಗಿ, ತಪ್ಪಾಯ್ತು ಕ್ಷಮಿಸಿ. ಆಯ್ತು ಬಿಡಿ. ಓಕೆ ನೆಕ್ಸ್ಟ್. ಇವಾಗ ಇವಳು 2 ರಾಂಗ್ ಆನ್ಸರ್ ಕೊಟ್ಟಿದ್ದಾಳೆ. ಓಕೆ ನೆಕ್ಸ್ಟ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿಕೊಡಿದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇಳು ಬೇಗ. ಕೋಟಿಗೊಬ್ಬ. ಯಾರು ಹೇಳಿದ್ದು? ಅದ್ರದ್ದಲ್ಲ ಅದು. ಕುಟುಂಬ ಅಲ್ವಾ? ನೈನ್ ಸೆಕೆಂಡ್ಸ್ ಅಲ್ಲಿ ಹೇಳೋದ್ಲು. ಕೋಟಿಗೊಬ್ಬ ಅಲ್ವಾ? ಕೋಟಿಗೊಬ್ಬ ತೊಳಲಿ. ಕದಂಬ ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್. ಓಕೆ ನೆಕ್ಸ್ಟ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ನೆಕ್ಸ್ಟ್. ಯಾವ್ದಿರ್ಬೋದು. ಓಕೆ ನೆಕ್ಸ್ಟ್. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು. ಟೈಮ್ ಸ್ಟಾರ್ಟ್ಸ್ ನಾವು. ಮುಂಗಾರು ಮಳೆ. ಸೈಡಿಗೆ ನಡಿ. ಮುಂಗಾರು ಮಳೆ. ಮುಂಗಾರು ಮಳೆ. ಯಾವ್ದೇ ಹಾಡು ಹೇಳ್ತಿದ್ಯಾ? ಮುಂಗಾರು ಮಳೆ. ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್. ಮೇರಿ ಸಪ್ಪನ ಕಿರಾಣಿ ಕಬ್ಬ ಆಗಿತ್ತು ಬಲ್ ಬಲ್ ಮಾತಾಡಕ್ಕಿಲ್ವಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ರಾಮಾಚಾರಿ. ಏನು ಬಿಟ್ಟ ಅಂದ್ರೆ ರಾಮಾಚಾರಿ ನಾಗರ ಹಾವು. 7 ಸೆಕೆಂಡಲ್ಲಿ ಆನ್ಸರ್ ಮಾಡೋದ್ಲು. ಓಕೆ ನೆಕ್ಸ್ಟ್ ಕ್ವಶನ್. ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್. ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೊಟ್ಟೆ ಕಣೋ. ಟೈಮ್ ಸ್ಟಾರ್ಟ್ಸ್ ನಾವು. ಆರ್ಮುಗ ಕೆಂಪೇಗೌಡ. ತಪ್ಪು ಕರೆಕ್ಟಾಗಿ ಹೇಳ. ಕೆಂಪೇಗೌಡ. ಬರೀ ಅದು ಕೆಂಪೇಗೌಡ. ನೀನು ಇಲ್ಲಿ ಬಂದು ಹೇಳ್ರೆ ಅವರಲ್ಲಿ ಕಿವಿ ಕಿತ್ತೋಗತ್ತೆ ಅಲ್ಲಿ. ಆಯ್ತಾ, ಮೊದಲೇ ನಿಂಗೆ ಸ್ಪೀಕರ್ ಬೇಡ ಅಂತ ಹೇಳ್ತಾರೆ, ನಿಂಗೂ ಮತ್ತೆ ನಿಮ್ಮ ಅಮ್ಮಂಗೂ. ಕೆಂಪೇಗೌಡ. ಓಕೆನಾ. ನೆಕ್ಸ್ಟ್.
ಯೋ ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ. ಬೆಂಗಳೂರು ನಂದು. ಟೈಮ್ ಸ್ಟಾರ್ಟ್ಸ್ ನಾವು. ಜೋಗಯ್ಯ ಜೋರಾಗಿ ಹೇಳು. ಜೋಗಯ್ಯ ಸೈಡಿಗೆ ಹೋಗಯ್ಯ ಅಂತಾರೆ ನಿಂಗೆ. ಜೋಗಯ್ಯ ಪರವಾಗಿಲ್ಲ ಹೇಳೋದು, ಪರವಾಗಿಲ್ಲ ಹೇಳ್ತಾಳೆ. ಐ ಥಿಂಕ್ ಎರಡರದ್ದು ಆನ್ಸರ್ ಹೇಳಿಲ್ಲ ಇವ್ಳು. ಹೇಳ್ಬೇಕಾದ್ರೆ ಹೇಳ, ನಾನು ಪಿಕ್ಚರ್ ಪ್ರೇಮಿ, ಇವ್ ನನಗಿಂತ ಪ್ರೇಮಿ. ನಾ ಮನೇಲಿ ನೋಡ್ತೀವಿ ಪಿಕ್ಚರ್, ಇವ್ನು ಥಿಯೇಟರ್ ಹೋಗಿ ಆಯ್ತಾ, ನೋಡ್ತಾನೆ. ಎರಡಕ್ಕೆ ಆನ್ಸರ್ ಹೇಳಿಲ್ಲ ಒಟ್ಟಲ್ಲಿ ಹೇಳು. ಕನ್ನಡ ಪಿಕ್ಚರ್ಗಳು ನಮ್ಮ ಹತ್ರ ಬಿಟ್ಬಿಡ್ತೀವ, ಅದು ಎರಡು ಚೂರು ಸಾಕು, ಈಗ ಹೇಳಿಲ್ಲ ತಾನೆ ಎರಡು, ಸುಮ್ಮನೆ ಕೂತ್ಕೊಬಿಡು. ಓಕೆ ನೆಕ್ಸ್ಟ್ ನೆಕ್ಸ್ಟ್. ಓಕೆ ನೆಕ್ಸ್ಟ್ ಕ್ವಶನ್. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ಟೈಮ್ ಸ್ಟಾರ್ಟ್ಸ್ ನಾವು. ಅಯ್ಯ ಅಯ್ಯ ಇದು ಅವರು ಪ್ರಶಾಂತ್ ಇಲ್ಲಿ ತೆಗ್ದಿದ್ದ, ಪ್ರಶಾಂತ್ ಇಲ್ಲಿ ತೆಗ್ದಿದ್ದ. ಅವರೇ ತೆಗ್ದಿದ್ದು, ಬೇರೆ ಅಲ್ಲ. ಇದು ಕಡ ಉಗ್ರಂ ಅಬ್ಬೋ 9.5 ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಟ್ಲು. ಉಗ್ರಂ ಇವರು ಅವ್ರು ತೆಗ್ದಿದ್ದು ಬಿಟ್ಟ ಅಂದ್ರೆ ಅಲ್ಲಿ. ಓಕೆ ನೆಕ್ಸ್ಟ್ ಕ್ವಶನ್. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ರೌಡೀಸ್ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಎತ್ತುವಷ್ಟು ಧೈರ್ಯನಾ? ಅದು ಲಾಸ್ಟಿಗೆ ಏಯ್ ಅಂತಾನಲ್ಲ ನೀನು. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಪೊಲೀಸ್ ಸ್ಟೋರಿ. ಅಯ್ಯೋ ನಿಜ ಹೇಳ, ಗೆಸ್ಸಿಂಗ್ ಅಲ್ಲಿ ಹೇಳಿರೋದು. ಗೆಸ್ಸಿಂಗ್ ಅಲ್ಲ ನಂದು. ಈ ಪಿಕ್ಚರ್ ಇದೆಲ್ಲ ಇದು ಪೊಲೀಸ್ ಸ್ಟೋರಿ, ಮತ್ತೆ ಅವನು ಮೂರ್ನಾಲ್ಕು ಪಿಕ್ಚರ್ ಇದೆ. ಅಗ್ನಿ, IPS. ನಮ್ಮಲ್ಲಿ ಸಿಡಿ ಇತ್ತು, ನಾವ್ ಎಷ್ಟು ಸಲ ನೋಡಿದ್ವಿ. ಇನ್ನ ಎಷ್ಟು ಸಿಡಿ ಏನೇನ್ ಸಿಡಿಗಳು ಇಟ್ಕೊಂಡಿದ್ಯ ಹೇಳು. ಎಂತ ಹಳ್ಳೆ ಪಿಕ್ಚರ್ ಸಿಡಿಗಳಿತ್ತು ಅಂತಾರೆ, ನಾವು ದಿನ ನೈಟ್ ಹಾಕೊಂಡು ನೋಡೋದು. ಆಯ್ತಾಯ್ತು. ಓಕೆ ನೆಕ್ಸ್ಟ್ ಕ್ವಶನ್ ಗೋ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಗೋ. ಸೂ ಫ್ರಮ್ ಸೋ. ಏನು ಒಂದೇ ಸೆಕೆಂಡಲ್ಲಿ ಹೇಳ್ಬಿಟ್ಲು ಮಳ್ಳಿ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ರೆಡಿ? ನೀವುಗಳು ಆನ್ಸರ್ ಮಾಡ್ತಿದ್ದೀರ ತಾನೆ, ಪಟ ಅಂತ ನೀವು ಸಹ ಮಾಡಿ. ಓಕೆ ನೆಕ್ಸ್ಟ್ ಕ್ವಶನ್. ಅಜ್ಜಿ ನನಗೊಂದು ಜಾಕಿ ನೋಡು ಅಂತ ಹೇಳಜ್ಜಿ. ನೋಡು, ಬ್ಲಾಕ್ ಅಂಡ್ ವೈಟ್ ಆದ್ರೂ ಓಕೆ, 60 mm ಆದ್ರೂ ಓಕೆ, 70 mm ಆದ್ರೂ ಡಬಲ್ ಓಕೆ, ಬಾಕಿ ಆದ್ರೂ ಓಕೆ, ಮೂಕಿ ಆದ್ರೂ ಓಕೆ, ಎಷ್ಟು ಮಂದಿ ಕಲರ್ ಆಗ್ಬಿಟ್ಟು ಅಂತ ಡಬಲ್ ಓಕೆ. ಟೈಮ್ ಸ್ಟಾರ್ಟ್ಸ್ ನಾವು. ರಾಮಕೃಷ್ಣ. ಇಲ್ಲಿಗೆ ಬಂದು ಹೇಳಿದಾಗ ಜೋರಾಗಿ ಕಿರಿಚ್ಬೇಡ ಕಣೆ. ರಾಮಕೃಷ್ಣ ಸಾಕು, ಇಷ್ಟು ಸಾಕು. ಓಕೆ ನೆಕ್ಸ್ಟ್. ಟೈಮ್ ವೇಸ್ಟ್ ಮಾಡಬೇಡ. ನೆಕ್ಸ್ಟ್. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತೆ. ಗೋ ಹೇಳು. ಮಾಣಿಕ್ಯ. ಅದೇ ಬಂದ ನೋಡು ಮಾಣಿಕ್ಯ. ಓಕೆ ನೆಕ್ಸ್ಟ್. ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ದಿರೋ ನಿಮ್ಮಂತ ಲೋಕ. ಸ್ನೇಹ Go. ಪ್ರೀತಿಗೆ ಪ್ರೀತಿ ನಾನು ಆಯ್ತಲ್ಲ, 10 ಸೆಕೆಂಡ್ ಆಗ್ತಾ ಬರ್ತದೆ. ಆಮೇಲೆ ಸಿಪಾಯಿ. ಸ್ನೇಹ ಲೋಕ ಅನ್ನಕ್ ಬಂದಿಲ್ಲ ಅಂತ ಸ್ನೇಹ ಸಿಪಾಯಿ ಅಂತ ಅವಳು. ಓಕೆ ನೆಕ್ಸ್ಟ್. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಗೋ. ಅಣ್ಣಂಗೆ ಪೊಗರು, ಆಮೇಲೆ ಕಿಗರು. ಪಗಾರು. ಓಕೆ ಪರವಾಗಿಲ್ಲ, ಹೇಳ್ತಾಳೆ. 2ಕ್ಕೆ ಆನ್ಸರ್ ಕೊಟ್ಟಿಲ್ಲ. ಓಕೆ ಐ ಥಿಂಕ್ ಮುಗೀತಾ ಬಂತನ್ಸತ್ತೆ. ಏನಿಲ್ಲ, ಇವಾಗ ಈಗ ಗೆದ್ದಿಲ್ಲಲ್ಲ, 2 ಸೋದಿದ್ಯಾ ನೀನು. ಓಕೆ ಇವಾಗ ನೆಕ್ಸ್ಟ್. ಓಕೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಗೋ. 3 ಜನ ಮಕ್ಕಳು. ಯಾರಿದು? 3 ಜನ ಅದೇ ಮಕ್ಕಳು. ಇದು 5 ಸೆಕೆಂಡ್ ಆಯ್ತು. ನನಗೆ ಗೊತ್ತ ನೀನು ಅದೇ ಹಿಮಾಲಯದಲ್ಲೆಲ್ಲ ಒಂದು ಆಡಿದ್ದು. ಯಾವ್ದ್ರಲ್ಲ 10 ಸೆಕೆಂಡ್ ಆಯ್ತು. ಹೋಗಿ ನಡಿ. ಓಕೆ ಆನ್ಸರ್ ಮಾಡಿ. ಇವಳು ಆನ್ಸರ್ ಕೊಟ್ಟಿಲ್ಲ. ಓಕೆ ನೆಕ್ಸ್ಟ್. ನನ್ನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸು, 4 ಜೊತೆ ಬಟ್ಟೆಗಳು. ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾನು ಹೋಗಕ್ಕೆ ಸಿದ್ಧ. ಬಟ್ ಒನ್ ಥಿಂಗ್ ಸರ್. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಸಿಬಿಐ ಶಂಕರ. ನಿಂಗೆ ಗೊತ್ತಿಲ್ವಾ? ಅಲ್ಲ, ಸಿಬಿಐ ಶಂಕರ್ ಅಲ್ಲ ಇದು. ಸಿಬಿಐ ಶಂಕರ್ ಅಲ್ವಾ? ಅಲ್ಲ. ಸಾಂಗ್ಲಿಯಾನ ಐ ಥಿಂಕ್. ಸಾಂಗ್ಲಿಯಾನ ನನಗೆ ಡೌಟ್ ಆಗ್ತಿದೆ. ತಾಳಿ, ಇದು ನನಗೂ ಡೌಟ್ ಆಗ್ತಿದೆ. ಸಾಂಗ್ಲಿಯಾನ, ಸಿಬಿಐ ಶಂಕರ. ಓಕೆ ನೀವೇ ಕಮೆಂಟ್ ಮಾಡಿ. ಇದು
ಆಯ್ತಾ ಇವಳು ಕರೆಕ್ಟ್ ಹೋಗ್ಬಾರ್ದು ಗೊತ್ತಾಯ್ತಾ? ಏನೋ ಓಕೆ ನೆಕ್ಸ್ಟ್ ಮುಗೀತು. ಮುಗೀತಾ? ಹತ್ತಲ್ಲ 20 ಅಲ್ವಾ ತಳ್ಳು ಲೆಕ್ಕ ಹಾಕ್ತೀವಿ. 1 2 3 4 5 6 7 8 9 10 11 12 13 14 15 16 17 18 20 ಕ್ವಶನ್ಸಲ್ಲಿ ಪಟ 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 ಅಂತ ಎಷ್ಟು ಹೇಳ್ತೆ. 3 ಕ್ವಶನ್ಗೆ ಇವಳು ಆನ್ಸರ್ ಅಂದ್ರೆ ಕೊಟ್ಟಿಲ್ಲ. 17 ರ್ಯಾಂಕ್ ನಂದು. ಪಟ 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 17ನೇ ರ್ಯಾಂಕ್ ಅನ್ನೋ ಫಸ್ಟ್ ರ್ಯಾಂಕ್ ಅಲ್ಲ. ನಾನು 17 ಮಾರ್ಕ್ಸ್ ತೆಗೆದು ಫಸ್ಟ್ ಕ್ಲಾಸಲ್ಲಿ ಬಂದಿದ್ದೀನಿ. ಹೌದೌದು. ಓಕೆ ಹೆಂಗಿತ್ತು ಬೇಬಿ ಗೇಮ್? ಸಖತ್ತಾಗಿತ್ತು. ಇನ್ನೊಂದೆರಡು ಇರ್ಬೇಕಿತ್ತಂತ ಅನ್ನಿಸ್ತು ಅಲ್ಲ ನೋಡೋಣ ನೆಕ್ಸ್ಟ್ ಬೇಬಿ. ಇವಾಗ ಈ ವಿಡಿಯೋದಲ್ಲಿ ನಾನು ನಿನಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ಥರ ಇವಾಗ ಏನು ಪ್ಲೇ ಮಾಡಿದೆ ನೋಡು, ಅದನ್ನು ಬಿಟ್ಟು ಬೇರೆ ನೀನು ನನಗೆ ರೆಡಿ ಮಾಡಿಕೊಡು ಆಯಿತಾ? ನೀನೊಂದು 20 ಕ್ವಶನ್ಸ್ನ ರೆಡಿ ಮಾಡಿಕೊಡು. ಸೊ ಬೇಕು ಅಂತಂದರೆ ಆನ್ಸರ್ಸ್ಗಳ ಜೊತೆ ಬೇಕು ಅಂತನೂ ಕಮೆಂಟ್ ಹಾಕಿ. ನಾನೊಂದು ಹಾಕ್ಲೆ ಇವಾಗ ಒಂದು ಡೈರೆಕ್ಟ್ ಆಗಿ ನೀನೊಂದು ಕಂಡಿಡಿತೇನೆ ನೋಡೋಣ ತಡಿ. ನಿಂಗೆ ಅದು ಸಿಗಲ್ಲ ಕಣೆ, ಆಗಿಲ್ಲ. ಆಮೇಲೆ ಅಲ್ಲಿ ಕಾಪಿರೈಟ್ಸ್ ಹಾಕಿದೆ, ಹುಷಾರು. ಅದು ಬೇರೆ ಆಗುತ್ತಾ? ಮತ್ತೆ ಬೇಡ ಬಿಡು, ಇವಾಗಲೇ ಬೇಡ. ನೀನೇ ಬಾಯಲ್ಲಿ ಹೇಳು ಡೈಲಾಗ್, ನಾನು ನೋಡೋಣ. ಅದು ಬರಲ್ಲ. ಹೋಗಲಿ, ಅದು ಬರಲ್ಲ ಅಂತೆ, ಇದು ಬರಲ್ಲ ಅಂತೆ, ಅದು ಬರಲ್ಲ ಅಂತೆ, ನಾನೇನು ಮಾಡಲಿ? ಒಳ್ಳೆ ಗೇಮ್ ಹೇಗಿತ್ತು? ಚೆನ್ನಾಗಿತ್ತಲ್ವಾ? ನೀವು ಸಹ ಗೆಸ್ ಮಾಡಿದ್ದೀರಲ್ಲ, ಕಮೆಂಟ್ ಮಾಡಿ ಆಯಿತಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತು. ಇವಳೇನೋ ಆನ್ ದ ಸ್ಪಾಟ್ ಕೇಳಿಸ್ತಾಳೆ. ನೀವೆಲ್ಲ ಊರಿಗೆ ದೊಡ್ಡ ಮನ್ಸು, ನಿಮಗೆ ಜಾತಿ ಪಂತಿ ಅಂತ ಇರತ್ತೆ. ಇವನು ನನ್ನ ಕುಚಿಕ್ಕು. ಇಡೀ ಪಿಕ್ಚರ್ ಹಾಕಿದ್ವಿ. ಇಲ್ಲಿ ಇಡ್ಬೇಕಾಗ್ತದೆ ರಾಜ್ಕುಮಾರ್ ಅವ್ರದ್ದು ನೋಡಿ. ಒಂದು ಹೇಳಿಲ್ಲ ಆಯ್ತಾ? ಇನ್ನೊಂದು ಆಗ್ತಿದ್ದಡಿ, ಇನ್ನೊಂದು ಆಗ್ತಿದ್ದಡಿ. ಇನ್ನೊಂದು ಎಪಿಸೋಡ್ ಮಾಡೋಣ. ನನ್ನ ಮಾತು ಕೇಳು, ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತ ನನ್ಗೆ ತಿಪ್ಪಲ ಸುಂದರಿನೇ ಬೇಕು. ನನ್ನ ಮಾತು ಕೇಳು, ಇಲ್ಲ ಬರೋ ಇಲ್ಲ, ಕ್ಯಾನ್ಸಲ್ ಮಾಡ್ತೀನಿ ನಾನು. ಇವಳು ಯಾವ್ದಾದ್ರು ಚಿಕ್ಕ ಚಿಕ್ಕದ ಕಾಮಿಡಿ ಸೀನ್ಸ್ಗಳು ಹಾಕಿದ್ರೆ ಇಲ್ಲ ಇಲ್ಲ ಅದೇನಿಲ್ಲ, ಅದು ಫೇಮಸ್ಸೇ ಅದು. ಇಲ್ಲ, ನನಗೆ ತಿಪ್ಪಲ ಸುಂದಲಿನೇ ಬೇಕು. ನನ್ನ ಪ್ರಕಾರ ಇವಳೇನಾದ್ರು ಈ ಥರ ಗೇಮ್ ಇಟ್ರೆ ಪಕ್ಕಾ ಹೇಳ್ತೀನಿ, ಇವಳೇನು 3 ಆನ್ಸರ್ ಕೊಟ್ಟಿಲ್ಲ ಅನ್ಸುತ್ತೆ. ಸುಖ ಐತೆ ಚಿನ್ನ ತಂದಿದೆ ಚಿನ್ನ ಅಲ್ಲ, ನಾನು ಚಿನ್ನ ಅಂತಂದೆ. ಚಿನ್ನ ಬೆಳ್ಳಿ ಎಲ್ಲ ನಂತರ ಇಕ್ಕಬೇಡ. ನನ್ನ ಚಿನ್ನ ಅನ್ಬೇಕು ಅಂದ್ರೆ ಕೈಯಲ್ಲಿ ಚಿನ್ನ ಹಿಡ್ಕೊಂಡ್ ಬರ್ಬೇಕು. ನನ್ನ ಬೆಳ್ಳಿ ಅನ್ಬೇಕು ಅಂದ್ರೆ ಲಾಸ್ಟ್ ಒಂದು ಈಜಿದು ಆಯ್ತಾ? ಅವಾಗಲಿ ಶೇ ಯಬ್ಬಾ ಶೆಟ್. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಂಗೆ ಇದೆಲ್ಲ ಸೀನ್ಸ್ಗಳು ಗೊತ್ತು, ಪಿಕ್ಚರ್ ಹೆಸರುಗಳೇ ಗೊತ್ತಿಲ್ಲ ನನಗೆ. ಹಳೆ ಪಿಕ್ಚರ್ಗಳ ಹೆಸರುಗಳು ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ಟು ಬಿ ಫ್ರಾಂಕ್ ಹೇಳಿದ್ರೆ ಹಳೆ ಪಿಕ್ಚರ್ಗಳದ ಹೆಸರುಗಳು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗಿನ ಪಿಕ್ಚರ್ ಹೇಳಿ ಪಕ್ಕ ಹೇಳ್ತೀನಿ ನಾನು. ಇವಳೆಲ್ಲ ಮ್ಯಾರೇಜ್ 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 ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಹೊಸ ಪಿಕ್ಚರ್ ಇದ್ರೆ ನೀನು ಅಷ್ಟೊಂದು ಹಳೇದು ಹಾಕ್ತೀಯಾ? ನಿಂಗೆ ಐತೆ, ನಿಂಗೆ ಹಾಕ್ಬೇಕಿತ್ತು ನಾನು. ಇದೇನು ಆಗ್ತಿದೆ ಇದು ಹೇಳೋಣ. ಇವಳೊಬ್ಳು ನೋಡಿ ಅಲ್ಲಿ ಇವಾಗಲೇ ಅಲ್ಲ ಇಲ್ಲ ಹೋಗ್ಬಿಟ್ಟಾಯ್ತು ಏನೋ. ಲ್ಯಾಂಗ್ವೇಜ್ ಅನ್ನೋರೆ ನಮ್ ಯಾಕೆ ಕಳ್ದೋಗ್ಬಿಟ್ಟೈತೆ, ನೀವೇನ ನೋಡಿದ್ರ? ನನ್ನ ಹೆಂಡತಿ ಕೆಂಪಿ ಓಡಾಗ 4 ವರ್ಷ ಆಯ್ತು, ಅವಳನ್ನೇ ಚಿಂತೆ ಮಾಡಲ್ಲ. ಫುಟ್ಕೋಸಿ ನಿನ್ ಮ್ಯಾಗೆ ಕಟ್ಕೊಂಡು ನನ್ಗೇನಾಗ್ಬೇಕು? ನಿಮ್ ಹೆಂಡ್ರು ಯಾಕೆ ಓಡೋದ್ಲು ಗೊತ್ತಾ? ಗೊತ್ತಿಲ್ಲ, ನನಗೆ ಗೊತ್ತು. ಯಾಕೆ? ನೀನು ಒಂಥರ ಕೆಟ್ಟೋಗಿರೋ ಪಂಪ್ಸೆಟ್ ಯಾವ್ದ್ರದ್ದು ಹೇಳಿದ್ದು? ನಿಂಗೆ ಅದೆಲ್ಲ ಬೇಡ. ಹೊಸ ಮೂವೀಸ್ಗಳು ಅಂದ್ರೆ ಈಗಿನ ಇದ್ರಲ್ಲಾದ್ರೆ ಇದೇ ಸಕ್ಕಲ್ ಫೇಮಸ್. ಆಯ್ತು. 2 kg ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೇನೆ. ರವಿಚಂದ್ರನವ್ರದ್ದು ಅಲ್ಲ, ರವಿಮಾಮ ಅಲ್ಲ, ಅದೇ ಕನಸುಗಾರನ ಫಿಲಮ್ ಹೇಳು, ಫಿಲಮ್ ಹೆಸರು ಹೇಳು. ನಮಗೆ ಹಿಂಗೆ ಹೇಳ್ದಲ್ಲ ಕೇಳಲು ಅಲ್ಲ, ಫಿಲಮ್ ಹೆಸರು ಹೇಳು, ಫಿಲಮ್ ಹೆಸರು ಹೇಳು. ಯಾವ್ದು ಪಿಕ್ಚರ್ ಹೆಸರು? ನಂಗೆ ನಿಜ ಹೆಸರು ಪಿಕ್ಚರ್ ಹೆಸರುಗಳೇ ಗೊತ್ತಿಲ್ಲ ನೋಡಿ, ನಂಗೆ ಈಗಲೇ ಗೊತ್ತಾಗ್ತಿರೋದು. ಅದು ನನಗೆ ಗೊತ್ತು, ಬೇಕಾದ್ರೆ ನೀವೇ ಹೇಳಿ ಆಯ್ತಾ? ಇದೊಂದು ಲಾಸ್ಟ್. ಕೇಳಿಸ್ಕ ಅವತ್ತು ಒಂದು ಸೋರೆಕಾಯಿ ತಿನ್ನಿಸಿ ಮಂಚ ಮುರಿದಾಡ್ದೆ ಅಲ್ಲ, ಇವತ್ತು ಇಷ್ಟೊಂದು ಸೋರೆಕಾಯಿ ತಿಂದು ಚಾವಣಿಗೆ ಆಕ್ಚುಲಿ ನಂಗೆ ನಾನು ಸುಮ್ಮನೆ ಚಾಲೆಂಜ್ ಕೊಟ್ಟೆ ಇವಳಿಗೆ. ಲೇ ನೀನೊಂದು ಇಷ್ಟು ಡೈಲಾಗ್ಸ್ ರೆಡಿ ಮಾಡ್ಕೊಂತ ಬೇಬಿ ಬೇಡ ಕ್ಯಾನ್ಸಲ್. ಸತ್ಯಾಗ್ಲೂ ಒಂದಕ್ಕೂ ಆನ್ಸರ್ ಮಾಡಲ್ಲ ಅನ್ಸತ್ತೆ ನಾನು.
ಬೇಡ ಬಿಡು ಬೇಡ ಬಿಡು ಎತ್ಕೊಂಡೆ ನಾನು ಯಬ್ಬಾ ಕೊಡಿರಿ ಸಾಕು ನಿಂತು ಕೊಡಿರಿ ಆಫ್ ಮಾಡು ಗೇಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂಚೆ ಏನೇಳ ಎಲ್ಲ ಪ್ರಿಪೇರ್ ಆಗಿ ಬರ್ಬೇಕು ಗೊತ್ತಾಯ್ತಾ ಇಲ್ಲಿ ತಲೆಯಲ್ಲಿ ಇಟ್ಕೋ ಬೇಬಿ ಹಳೆ ಪಿಕ್ಚರ್ ನೋಡಿದೀವಿ ಅಂದ್ರೆ ಲೆಕ್ಕ ಇಲ್ಲ ಬೇಬಿ ನಾನು ಇನ್ನೊಂದು ಸಲ ಚಾಲೆಂಜ್ ತಗೊಂಡು ನಿನಗೆ ಇನ್ನೊಂದು ಸಲ 20 ಕ್ವಶನ್ ತಗೊಬಂದ್ರೆ ಚಾಲೆಂಜ್ ಒಂದೇ ಸಲ ಕೊಡಕ್ಕೆ ನಿನ್ ಕಾಲು ಹಿಂಗೆ ನಡಗತ್ತೆ ನಿಂದು ಆಯ್ತಾ ನಿಂದು ಕಾಲು ಕೈ ತಲೆ ಎಲ್ಲ ನಡಗ ಇಲ್ಲ ಬಿಡು ಬೇಡ ಬಿಡು ಯಾಕೆ ನಿಂಗೆ ಗೊತ್ತಾಯ್ತು ಇಲ್ಲೇ ಹೇಳ್ತಿಲ್ಲ ನಾನು ನೆಕ್ಸ್ಟ್ ಈ ಚಾಲೆಂಜ್ ಕೊಡ್ಬೇಕಾ ಬೇಡ ನೀ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಕಡಿಮೆ ಒಂದು 10 ಕಮೆಂಟ್ ಬಂದ್ರೆ ನಾನು ನಿಜ ಪಕ್ಕ ಅವ್ರಿಗೆ ಚಾಲೆಂಜ್ ಕೊಡ್ತೀನಿ ಆಯ್ತು ಬಿಡಿ ನೋಡೋಣ ಓಕೆ ಬೇಬಿ ಎದೇಳು ಸೊ ಹೇಗಿತ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಖುಷಿ ಆಯಿತಾ ಒಟ್ಟಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದೇ ನಮ್ಮ ಖುಷಿ ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಆಲ್ಮೋಸ್ಟ್ ಈಗ ಅದೇ ಹೇಳಲ್ಲ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಂಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ಕಡಿಮೆ ಅಂದ್ರೆ 1,000 ವ್ಯೂಸ್ ಬರ್ತಾಯಿದೆ ಅದೇ ಖುಷಿ 1000 ವ್ಯೂಸ್ ಖುಷಿ ಜಾಸ್ತಿ ಆಗಬೇಕು 1,000 ಇದ್ದು 10,000 ಆಗಬೇಕು 10,000 ಇದ್ದು 1 ಲಕ್ಷ ಅಷ್ಟೇ 1 ಲಕ್ಷ ಕೊನೆಗೆ 1 ಮಿಲಿಯನ್ ನಾನು ಹಾಕೋ ಪ್ರತಿ ಒಂದು ವ್ಲಾಗು ಕಡಿಮೆ ಅಂದರು 1 ಲಕ್ಷ ಜನರಾದ್ರೂ ನೋಡ್ಬೇಕನ್ನೋ ಆಸೆ ನಂಗೆ ನಿಜವಾಗ್ಲೂ ಅದೊಂದು ತುಂಬ ಆಸೆ ಇದೆ ನಾನು ಹಾಕೋ ಯಾವುದೇ ವ್ಲಾಗ್ ಹಾಕಿದ್ರೂ ಕಡಿಮೆ ಅಂದರು 1 ಲಕ್ಷ ಜನರು ಆದರೂ ನೋಡ್ಬೇಕು ವ್ಲಾಗ್ ನಿಮಗೆ ಯಾವ ಥರ ವ್ಲಾಗ್ ನೋಡೋಕ್ಕೆ ಇಷ್ಟ ಅದನ್ನಾದ್ರೂ ಇಲ್ಲ ಅದನ್ನೇ ಕಮೆಂಟ್ ಮಾಡಿದ್ದಾರೆ ನೀವು ಇದೇ ಥರ ವ್ಲಾಗ್ ನಂಗೆ ತುಂಬ ಇಷ್ಟ ಆಗುತ್ತೆ ಕಂಟಿನ್ಯೂ ಮಾಡಿ ಅಂತಲೇ ಹೇಳಿದ್ದಾರೆ ಇದು ನಮ್ಗೆ ಇಷ್ಟ ಇಲ್ಲ ಅಂತ ಆಲ್ಮೋಸ್ಟ್ ಅಲ್ಲಿ ಯಾರೂ ಹೇಳಿಲ್ಲ ಆ ಥರ ಕಮೆಂಟ್ಸ್ಗಳನ್ನ ನೋಡಿಲ್ಲ ಚೇಂಜಸ್ ಇದ್ರೆ ಹೇಳಿ ಬೇಕಾದ್ರೆ ವ್ಲಾಗಲ್ಲಿ ಚೇಂಜಸ್ ಮಾಡೋಣ ಆದರೆ ನಮಗೆ ಮಾತ್ರ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ವ್ಲಾಗ್ನ ನೋಡ್ತಾ ಇರಿ ಮುಗಿಸೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಬಾಯ್ ಹೀರೋಸ್ ಬಾಯ್